Hello dear students, welcome to Sing Style of Maths. ಇವತ್ತು ನಾವು ಡಿಸ್ಕಸ್ ಮಾಡೋಣ ಎಕ್ಸಸೈಸ್ 3.1 ಅಂದರೆ ಫಸ್ಟ್ ಎಕ್ಸಸೈಸ್ ನಿಮ್ಮ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದು. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ ಫಸ್ಟ್ ವಾಚ್ ಮಾಡಿ ಆ್ಯಂಡ್ ದೆನ್ ಯು ವಾಚ್ ದಿಸ್ ಲೆಕ್ಚರ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ ನಿಮ್ಮ ಫಸ್ಟ್ ಎಕ್ಸಸೈಸಲ್ಲಿ ಕ್ವೆಶನ್ಸ್ ಯಾವ ಥರ ಇದೆ, ಲೆಟ್ ಅಸ್ ಟ್ರೈ ಟು ಸಾಲ್ವ್ ದೆಮ್. ಫೈಂಡ್ ದ ರೇಡಿಯನ್ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಡಿಗ್ರಿ ಮೆಷರ್ಸ್. ಅಂದರೆ ಏನು, ಅವ್ರು ನಿಮಗೆ ಡಿಗ್ರಿ ಮೆಷರ್ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಅದ್ರ ಕರೆಸ್ಪಾಂಡಿಂಗ್ ಆಗಿಬಿಟ್ಟು ರೇಡಿಯನ್ ಮೆಷರ್ನ ಕಂಡುಹಿಡಿಬೇಕು. ಇಟ್ ಇಸ್ ಸೋ ಸಿಂಪಲ್. ಯು ಆಲ್ರೆಡಿ ನೋ ದ ಡಿಗ್ರಿ ಆ್ಯಂಡ್ ರೇಡಿಯನ್ ಕನ್ವರ್ಷನ್ಸ್, ರೈಟ್? ಸೊ ಏನು ಗೊತ್ತಿದೆ ನಿಮಗೆ, 180 ಡಿಗ್ರಿ ಈಸ್ ಈಕ್ವಲ್ ಟು ಪೈ ರೇಡಿಯನ್ಸ್. ಇದರಿಂದ ನನಗೆ 1 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ನನಗೆ 1 ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ 180 ರೇಡಿಯನ್ಸ್. ಈ ರಿಲೇಷನ್ ನೆನಪಿರ್ಬೇಕು ನಿಮಗೆ. ಸಿಮಿಲರ್ಲಿ 1 ರೇಡಿಯನ್ ಬೇಕು ಅಂದರೆ, ರೇಡಿಯನ್ ಅಂದರೆ ಪವರಲ್ಲಿ ಸಿ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ, ಹೌದಾ? ಏನೂ ಬರೀಲಿಲ್ಲ ಅಂದರೂ ಬೈ ಡಿಫಾಲ್ಟ್ ಏನಂತ ಕನ್ಸಿಡರ್ ಆಗುತ್ತೆ, ರೇಡಿಯನ್. ಸೊ 1 ರೇಡಿಯನ್ ಈಸ್ ಈಕ್ವಲ್ ಟು ಪೈ ಇಂಟು 1 ರೇಡಿಯನ್. 1 ರೇಡಿಯನ್ ಅಲ್ಲೇ ಇರಲಿ, ಪೈ ಈ ಕಡೆ ಬಂದರೆ 180 ಬೈ ಪೈ ಡಿಗ್ರೀಸ್. ಅರ್ಥ ಆಯ್ತಲ್ಲ? ಸೊ ಬೇಸ್ಡ್ ಆನ್ ದಿಸ್ ರಿಲೇಷನ್ ಯು ಹ್ಯಾವ್ ಟು ನೌ ಫೈಂಡ್ ದ ಸೊಲ್ಯೂಷನ್ಸ್ ಫಾರ್ ದಿಸ್ ಕ್ವೆಶನ್. ಕ್ವೆಶನ್ ನಂಬರ್ 1 ಏನಿದೆ ನೋಡಿ, 25 ಡಿಗ್ರಿ ಇದೆ. 25 degrees. So 25 degrees is nothing but 25 into 1 degree. 1 ಡಿಗ್ರಿ ಅಂತ ಅಂದರೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಏನಾಗುತ್ತೆ, ನಮಗೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ ತಾನೇ ಬೇಕಿರೋದು, ಫೈಂಡ್ ದ ರೇಡಿಯನ್ ಮೆಷರ್ ತಾನೇ ಅವ್ರು ಕೇಳಿರೋದು. ಸೊ ದೇರ್ ಫೋರ್ 1 ಡಿಗ್ರಿ ಅಂದರೆ ಎಷ್ಟಾಗುತ್ತೆ, ಪೈ ಡಿವೈಡೆಡ್ ಬೈ 180 ವಿಚ್ ಈಸ್ ಈಕ್ವಲ್ ಟು ಹೌ ಮಚ್, 5 ಹೋಗುತ್ತೆ, 5 3s, ನೆಕ್ಸ್ಟ್ 6, then it is 5 pi by 36. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ಕ್ವೈಟ್ ಸಿಂಪಲ್ ಬಿಕಾಸ್ ಡೈರೆಕ್ಟ್ ಇದೆ, ಈಸಿ ಇದೆ. ಬಟ್ ಕಮಿಂಗ್ ಟು ದಿಸ್ ಕ್ವೆಶನ್ ವಿಚ್ ಇಸ್ ಅ ಬಿಟ್ ಕಾಂಪ್ಲಿಕೇಟೆಡ್, ಲೆಟ್ ಅಸ್ ಟ್ರೈ ಟು ಸಾಲ್ವ್ ದೀಸ್ ಟು ಫಸ್ಟ್, ದೆನ್ ಐ ವಿಲ್ ಸಾಲ್ವ್ ದಿಸ್. ಓಕೆ, ಸೊ ದಟ್ ನಿಮಗೆ ಅಟ್ಲೀಸ್ಟ್ ಐಡಿಯಾ ಸಿಕ್ಬಿಡುತ್ತೆ ಕನ್ವರ್ಷನ್ ಏನು ಮಾಡ್ತಿದ್ದೀವಿ ಅನ್ನೋದಕ್ಕೆ. ಬಟ್ ಇದಕ್ಕೆ ಏನೋ ಚೇಂಜ್ ಇದೆ, ಏನು ಚೇಂಜ್ ಇದೆ ನೀವೇ ಅಬ್ಸರ್ವ್ ಮಾಡ್ಬೋದು, ಅದನ್ನು ನಾನು ಹೇಳ್ತೀನಿ ಈಗ, ರೈಟ್? ಸೊ ಬಿಫೋರ್ ದಟ್ ಲೆಟ್ ಮಿ ಸಾಲ್ವ್ ದೀಸ್ 2 questions ಆಸ್ ವೆಲ್. 240 ಡಿಗ್ರಿ ಇಸ್ ಈಕ್ವಲ್ ಟು, ಆ್ಯಂಡ್ 240 ಡಿಗ್ರಿ ಆದಮೇಲೆ ಇನ್ನೊಂದೇನಿದೆ 520 ಡಿಗ್ರಿ ಇಸ್ ಈಕ್ವಲ್ ಟು, ಕರೆಕ್ಟ್? ಇವೆರಡನ್ನ ಸಾಲ್ವ್ ಮಾಡಿದ್ಮೇಲೆ ಸೆಕೆಂಡ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಸೊ ಲೆಟ್ ಮಿ ಜಸ್ಟ್ ಮೂವ್ ದಿಸ್ ಟೆಕ್ಸ್ಟ್ ಬುಕ್, ರೈಟ್? 240 ಡಿಗ್ರಿ ಅಂದರೆ ಮತ್ತೆ ಏನಾಗುತ್ತೆ, 240 ಇಂಟು 1 ಡಿಗ್ರಿ. 1 ಡಿಗ್ರಿ ಅಂದರೆ ಎಷ್ಟು ಅಂತ ಹೇಳಿದೆ, ಪೈ ಬೈ 180 ರೇಡಿಯನ್ಸ್. ಇದು ಕ್ಯಾನ್ಸಲ್, 6 4s 6 3s. ಸೊ ವಾಟ್ ಈಸ್ ದ ಆನ್ಸರ್, 4 pi by 3 ರೇಡಿಯನ್ಸ್. ರೇಡಿಯನ್ಸ್ನ ನೀವು ಫುಲ್ಲು ಬರಿಬೋದು, RAD ಅಂತಲೂ ಬರಿಬೋದು. ಇದು ಬರೆಯೋಕ್ಕಾಗಲ್ಲ ಅಂದರೆ ಪವರಲ್ಲಿ ಸಿ ಅಂತಲೂ ಬರಿಬೋದು, ಅಥವಾ ಏನೂ ಬರೀಲಿಲ್ಲ ಅಂದರೂ ಇಟ್ ಈಸ್ ಅಂಡರ್ಸ್ಟುಡ್. ಅರ್ಥ ಆಯ್ತಲ್ಲ? ನಾನು ಹೇಳಿದ್ದೀನಿ, ಏನೂ ಬರೀಲಿಲ್ಲ ಅಂದರೆ ಆ್ಯಂಗಲಿಂದು SI ಯೂನಿಟ್ ಕನ್ಸಿಡರ್ ಆಗುತ್ತೆ. SI ಯೂನಿಟ್ ಆಫ್ ಆ್ಯಂಗಲ್ ಈಸ್ ವಾಟ್, ರೇಡಿಯನ್ಸ್, ರೈಟ್? ನೆಕ್ಸ್ಟ್ 520 ಡಿಗ್ರೀಸ್ನ ಕನ್ವರ್ಟ್ ಮಾಡಬೇಕಂದ್ರೆ 520 ಇಂಟು 1 ಡಿಗ್ರಿ ಅಂತ ಅಂದರೆ ಏನಾಗುತ್ತೆ, ಪೈ ಬೈ 180. ಸೊ 0 0 ಕ್ಯಾನ್ಸಲ್. ನೆಕ್ಸ್ಟ್ 2 1s ಟೇಬಲ್ಸಲ್ಲಿ ಹೋಗುತ್ತಾ, 226 ಪೈ ಬೈ 9s, 2 9s 18, ಹೌದಾ? ಸೊ ಸಿಂಪಲ್. ದೀಸ್ ಆರ್ ದ ಆನ್ಸರ್ಸ್ ಫಾರ್ ದ ಸಿಂಪಲ್ ಕ್ವೆಶನ್ಸ್. ಬಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 2 ಏನಿದೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಕ್ವೆಶನ್ ನಂಬರ್ 2 ಬಂದುಬಿಟ್ಟು -47 ಡಿಗ್ರಿ 30 ಮಿನಿಟ್ಸ್ ಅಂತ ಇದೆ. ಈಗ ನನಗೆ ಡಿಗ್ರಿಯಿಂದ ರೇಡಿಯನ್ ಗೊತ್ತಿದೆ, ಬಟ್ ಇದು ಮಿನಿಟ್ ಕೊಟ್ಬಿಟ್ಟಿದ್ದಾರೆ. ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಇನ್ನೊಂದು ಹೇಳ್ಕೊಟ್ಟಿದ್ದೆ, 1 ಡಿಗ್ರಿನ ಅಂದರೆ ಈ ರೀತಿ ಆ್ಯಂಗಲ್ ಇದೆಯಲ್ಲ, ಇದರಲ್ಲಿ 1 ಡಿಗ್ರಿ ಇದೆಯಲ್ಲ, ಇದನ್ನು 60 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ರೆ ಈಚ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ವಾಟ್, ಮಿನಿಟ್. ಆ್ಯಂಡ್ ಈಚ್ ಮಿನಿಟ್ ಈಸ್ ಅಗೇನ್ ಡಿವೈಡೆಡ್ ಇಂಟು 60 ಪಾರ್ಟ್ಸ್, ಇಟ್ ಈಸ್ ಸೆಕೆಂಡ್ಸ್, ರೈಟ್? ಸೊ ದೇರ್ ಫೋರ್ 1 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಯಿತು, 60 ಮಿನಿಟ್ಸ್, ರೈಟ್? ಸೊ 30 ಮಿನಿಟ್ಸ್ ಅಂದರೆ ಎಷ್ಟಾಗುತ್ತೆ ಹೇಳಿ, ಇದ್ರದ್ದು ಅರ್ಧ ತಾನೆ, ದಟ್ ಮೀನ್ಸ್ 1/2 ಡಿಗ್ರಿ. ಬೋತ್ ಸೈಡ್ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, 30 ಮಿನಿಟ್ಸ್ 1/2 ಡಿಗ್ರಿ. ದೇರ್ ಫೋರ್ ಇದೇನಾಯ್ತು ನಿಮ್ದೀಗ, -47 ಡಿಗ್ರಿ 30 ಮಿನಿಟ್ಸ್ ಅಂದರೆ 1/2 ಡಿಗ್ರಿ. ಅರ್ಥ ಆಯ್ತಲ್ಲ? ಈಗ 2 ಕರೆಕ್ಟ್ ಡಿಗ್ರಿ ಇರೋಂಗಿಲ್ಲ. ಸೊ ದೇರ್ ಫೋರ್ ವಾಟ್ ವಿ ವಿಲ್ ಡೂ, ಇದು ಮಿಕ್ಸಡ್ ಫ್ರ್ಯಾಕ್ಷನ್ ಇದೆಯಲ್ಲ, ಕನ್ವರ್ಟ್ ಮಾಡಿಕೊಡ್ರೆ ಮೈನಸ್ ಹಾಗೆ ಇರಲಿ. 47 ಇಂಟು 2, 42s 80, 7 2s 14, 80 + 14 94 + 1 95/2.
2 ಡಿಗ್ರಿ. ಐ ಹೋಪ್ ಸೊ ಈ ಕನ್ವರ್ಷನ್ ಅರ್ಥ ಆಗಿದೆ ನಿಮಗೆ. ನೀವು ಲೋಯರ್ ಕ್ಲಾಸಸ್ಸಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಕಲಿತೀರಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸಿಂದ ನೀವು ಇದನ್ನು ಕನ್ವರ್ಟ್ ಮಾಡೋದನ್ನು ಕಲ್ತಿರ್ತೀರ, ಹೇಗೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೋತೇವೆ ಅಂತೇಳಿ. ಯಾವುದಕ್ಕೆ? ಇಂಪ್ರಾಪರ್ ಫ್ರ್ಯಾಕ್ಷನಿಗೆ. ಆ ಥರ ಎಲ್ಲ ಕನ್ವರ್ಷನ್ಸ್ ಕಲ್ತಿರ್ತೀರ ನೋಡಿ, ಪ್ರಾಪರ್ ಫ್ರ್ಯಾಕ್ಷನ್ಸು, ಇಂಪ್ರಾಪರ್ ಫ್ರ್ಯಾಕ್ಷನ್ಸು, ಮಿಕ್ಸ್ಡ್ ಫ್ರ್ಯಾಕ್ಷನ್ಸು, ಇವೆಲ್ಲ ರೈಟ್. ಸೊ ಆ ರೀತಿ ಇದು ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತೆ, ಈ ಕಡೆ ಮಲ್ಟಿಪ್ಲೈ, ಈ ಕಡೆ ಅಡಿಷನ್. ದೇರ್ಫೋರ್ 95/2 ಡಿಗ್ರೀಸ್. ಸೊ ದಟ್ ಈಸ್ ನಥಿಂಗ್ ಬಟ್ -95/2 ಇಂಟು 1 ಡಿಗ್ರಿ ಅಂದರೆ ಎಷ್ಟು? ಎಸ್, ಹೌ ಮಚ್? π/180. ದೇರ್ಫೋರ್ ವಾಟ್ ಈಸ್ ದ ಆನ್ಸರ್? ಮೈನಸ್, ಇದು ಯಾವ ಟೇಬಲ್ಸಲ್ಲಿ ಹೋಗುತ್ತಾ? 5 1 ಹೋಗುತ್ತೆ ತಾನೆ. 5 19 5 95. ಸೊ ದೇರ್ಫೋರ್ ನೆಕ್ಸ್ಟ್ ಇದು 36. ದೇರ್ಫೋರ್ ವಾಟ್ ಈಸ್ ದಿಸ್? 19π/36 ಇಂಟು 2 ಅಂದರೆ 30 ಇಂಟು 2 60. 6 2s are 12. 12 plus 60 72. ದೇರ್ಫೋರ್ ದಿಸ್ ಇಸ್ ದ ಆನ್ಸರ್. ಓಕೆ, ಇನ್ನೂ ಸಿಂಪ್ಲಿಫೈ ಆಗ್ತಾ ಇದೆ ಯಾವುದಾದ್ರೂ ಆನ್ಸರ್ ಅಂತ ಅಂದರೆ ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ. ಬಟ್ ಇಲ್ಲಿ ಏನಾಗ್ತಿದೆ, ಇವೆರಡು ಸೇಮ್ ಟೇಬಲ್ಸಲ್ಲಿ ಎಲ್ಲೂ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ 19 ಇಸ್ ಎ ಪ್ರೈಮ್ ನಂಬರ್, ಸೊ ಅದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ದೇರ್ಫೋರ್ ಇನ್ನೂ ಸಿಂಪ್ಲಿಫೈ ಆಗೋದಿಲ್ಲ, ಹಾಗಾಗಿ ಇಲ್ಲೇ ನಿಲ್ಲಿಸ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಕ್ವೆಶ್ಚನ್ ನಂಬರ್ 1. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 2, ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್ ಅಗೇನ್. ಫೈಂಡ್ ದ ಡಿಗ್ರಿ ಮೆಷರ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ರೇಡಿಯನ್ ಮೆಷರ್. ಏನು ಮಾಡಬೇಕು? ಕ್ವೆಶನಲ್ಲಿ ಏನು ಮಾಡಿದ್ದಾರೆ? ಪ್ರೀವಿಯಸ್ ಕ್ವೆಶನಲ್ಲಿ ದೇ ಹ್ಯಾವ್ ಗಿವೆನ್ ಯು ಡಿಗ್ರಿ ಮೆಷರ್, ದೇ ಆಸ್ಕ್ಡ್ ಯು ರೇಡಿಯನ್ ಮೆಷರ್. ಈಗ ಏನು ಮಾಡಿದ್ದಾರೆ? ರೇಡಿಯನ್ ಮೆಷರ್ ಕೊಟ್ಟಿದ್ದಾರೆ, ಡಿಗ್ರಿ ಮೆಷರ್ ಕೇಳ್ತಿದ್ದಾರೆ. ಸೊ ಹೌ ಟು ಡೂ ದಿಸ್ ಒನ್? ವೆರಿ ಸಿಂಪಲ್. ಈಗ ನೋಡಿ, ಅಬ್ಸರ್ವ್ ಮಾಡಿ, 11/16 ಏನು ಕೊಟ್ಟಿದ್ದಾರೆ? ರೇಡಿಯನ್ಸ್ ಕೊಟ್ಟಿದ್ದಾರೆ, ಹೌದಾ? ಸೊ ರೇಡಿಯನ್ಸ್ 11/16 ರೇಡಿಯನ್ಸ್ನ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1 ರೇಡಿಯನ್ ಇಸ್ ಈಕ್ವಲ್ ಟು ಹೌ ಮಚ್? 1 ರೇಡಿಯನ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ. ಓಕೆ, ಸೊ ಅವ್ರು ಹೇಳಿದ್ದಾರೆ ಪೈನ ನಾವೇನಂತ ಯೂಸ್ ಮಾಡಬೇಕು? 22/7 ಅಂತ ಯೂಸ್ ಮಾಡಬೇಕು. ಸೊ ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಕ್ವೆಶನ್. ಓಕೆ, 4 1s ಟೇಬಲ್ಸಲ್ಲಿ ಹೋಗುತ್ತಾ? 4 4s 16 45, ಹೌದಾ? ಸೊ 45 ಇಂಟು 11 ಅಂದರೆ ಎಷ್ಟು? 495. ಈ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಇಂಟು 11 ಹೇಗೆ ಮಾಡೋದು ಅಂತೇಳಿ, ರೈಟ್? ಯು ಕ್ಯಾನ್ ಫೈಂಡ್ ದ ಟ್ರಿಕ್ಸ್ ಆನ್ ಮೈ ಚಾನಲ್ ಆ್ಯಸ್ ವೆಲ್. 4 ಪೈ. ಈಗ ಪೈ ಜಾಗದಲ್ಲಿ ಅವ್ರು ಏನು ಹೇಳಿದ್ದಾರೆ? 22/7ನ ಯೂಸ್ ಮಾಡಿ. ಸೊ ಏನಾಗುತ್ತೆ ಈಗ? 4 ಇಂಟು 22 ಇಂಟು 7. ಈಗ ತಾನೇ ಇದನ್ನು ಬರೆದ್ವಿ ನಾವು, 11 ಇಂಟು 45 ಅಂತ ಬರೆದ್ವಿ ತಾನೆ. ಸೊ ಬೆಟರ್ ಡೂ ಒನ್ ಥಿಂಗ್, ಇದನ್ನು 11 ಇಂಟು 45 ಇಟ್ಕೊಳ್ರಿ. 11 1s 11 2s, ಅಲ್ಲಿಗೇನಾಯಿತು? 4 2s 8. 45 ಇಂಟು 7 ಏನಾಗುತ್ತೆ? 45 7 ಅಂದರೆ 280, 7 5 35 ಅಂದರೆ 315/4 2s 8. ಇದಿನ್ನೂ ಕರೆಕ್ಟಾಗಿ ಕನ್ವರ್ಟ್ ಆಗಿಲ್ಲ, ರೈಟ್? ಎಕ್ಸಾಕ್ಟಾಗಿ ಕನ್ವರ್ಟ್ ಮಾಡೋದಾದರೆ ಕೆಲವೊಬ್ರು ಇಲ್ಲೇ ಸ್ಟಾಪ್ ಮಾಡ್ತಾರೆ. ನಾಟ್ ಎ ಬಿಗ್ ಡೀಲ್, ಯು ಕ್ಯಾನ್ ರೈಟ್ ಹಿಯರ್ ಇಟ್ ಸೆಲ್ಫ್ 315/8 ಡಿಗ್ರಿ ಅಂತ ಬರಿಬೋದು. ಬಟ್ ಇನ್ನೂ ಡಿವೈಡ್ ಮಾಡೋಕ್ಕೆ ಬರುತ್ತೆ ಅಂತ ಅಂದರೆ ಲೆಟ್ ಅಸ್ ಟ್ರೈ. 8 ಡಿವೈಡ್ ಮಾಡಿ ಆ 315ನ. ಹೋಗುತ್ತಾ? 3 ಹೋಗುತ್ತೆ, 8 1s ಅದಲ್ಲಿ ಹೋಗಲ್ಲ. ಅಂದಮೇಲೆ 2 ಡಿಜಿಟ್ಸ್ ಕನ್ಸಿಡರ್ ಮಾಡೋಣ. 3 ಮತ್ತು 1 31. 8 1s ಅಲ್ಲಿ ಹೋಗುತ್ತಾ? ಇದಕ್ಕಿಂತ ಕಮ್ಮಿ ನಂಬರ್ ಹೋಗುತ್ತೆ ತಾನೆ. 8 4s 32 ಅಂದರೆ 8 3s 24. ನೆಕ್ಸ್ಟ್ ವಾಟ್ ರಿಮೇನ್ಸ್ ಹಿಯರ್? 24ಅಲ್ಲಿ ಹೋದರೆ 7 ಹೋಗುತ್ತಾ? 8 1s ಅದಲ್ಲಿ ಇಲ್ಲ. ಸೊ ದೇರ್ಫೋರ್ ವಿ ಕ್ಯಾರಿ ದಿಸ್ 5 ಡೌನ್ ಸೈಡ್, ರೈಟ್? ನೆಕ್ಸ್ಟು 75 ಇದೆ, ಹೋಗುತ್ತಾ? 9s 72 ಡಿವೈಡೆಡ್ ಬೈ 3. ಅಲ್ಲಿಗೆ ಏನಾಯಿತು? ಇದನ್ನು ಬರೆಯೋದು 39 ಡಿಗ್ರೀಸ್. ನೆಕ್ಸ್ಟು ಇಲ್ಲೇನಿದೆಯಲ್ಲ, ಇದನ್ನು ನೀವೇನು ಮಾಡ್ತೀರಾ? 3/8 ಫಾರ್ಮಲ್ಲಿ ಬರ್ಕೊತೀರಾ. ಈಗ ಇದು ಕೂಡ ಡಿಗ್ರಿ ತಾನೇ, ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಇಷ್ಟು ಡಿಗ್ರಿ ಅಂತೂ ಕನ್ಫರ್ಮ್ ಇದೆ. ರಿಮೈನಿಂಗ್ ಏನಿದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ? ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ಕೋತೀವಿ. ಮಿನಿಟ್ಸ್ ಇದ್ದರೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಹೌ ಟು ಕನ್ವರ್ಟ್? ಜಸ್ಟ್ ಮಲ್ಟಿಪ್ಲೈ 60. 1 degree is nothing but 60 minutes. Therefore, what you are going to do? Just multiply 60. 8 1s ಹೋಗುತ್ತೆ ಟೇಬಲ್ಸಲ್ಲಿ? ಇಲ್ಲ. ಸೊ 4 2s ಹೋಗುತ್ತೆ, 4 1s 4, 15s ಹೋಗುತ್ತೆ, 15 3 45/2 ಆಗುತ್ತೆ, ಹೌದಾ? ಸೊ ಈ ವ್ಯಾಲ್ಯೂ ಟೋಟಲಿ ಏನಾಯಿತು? 39 ಡಿಗ್ರೀಸ್ 45/2 ಮಿನಿಟ್ಸ್ ಆಯಿತು. ಈಗ ನಾವೇನು ಮಾಡೋಣ? ಇದನ್ನು ಇನ್ನೂ ಕನ್ವರ್ಟ್ ಮಾಡ್ಕೋಬಹುದಾ? ಎಸ್, ವಿ ಕ್ಯಾನ್ ಟ್ರೈ ಫಾರ್ ದ್ಯಾಟ್. ಹೌ? ಅಗೇನ್ ಡಿವೈಡ್. 45/2 ಇತ್ತ ಡಿವೈಡ್ ಮಾಡಿಕೊಡ್ರಿ. 2 2s 4,
ನೆಕ್ಸ್ಟು 5 ಆ್ಯಸ್ ಇಟ್ ಈಸ್ ಕ್ಯಾರಿ ಆಗುತ್ತೆ, 2 2s are 4, 1 ಕ್ಯಾರಿ ಆಗುತ್ತೆ. ಅಲ್ಲಿಗೆ ಏನು ಉಳಿತು ನಿಮ್ಮ ಹತ್ರ? ದಿಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 39 ಡಿಗ್ರಿ 45/2ನ ನಾನು ಯಾವ ರೀತಿ ಬರಿಬೋದು? 22 minutes ಇಂಟು 1/2 minute. 1/2 minute ಅಂತಂದರೆ ಎಷ್ಟು? ಹಾಫ್ ಮಿನಿಟ್ ಅಂದರೆ ಎಷ್ಟು ಸೆಕೆಂಡ್ಸ್? ಡೈರೆಕ್ಟಾಗಿ ಬರಿಬೋದು 30 seconds. ಸೆಕೆಂಡ್ಸ್ನ ಬರೆಯೋದು ಮೇಲ್ಗಡೆ ಡಬಲ್ ಡ್ಯಾಶ್ ಬರೆದ್ರೆ, ಸಿಂಗಲ್ ಡ್ಯಾಶ್ ಬರೆದ್ರೆ ಏನಾಗುತ್ತೆ? ಮಿನಿಟ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. -4 ರೇಡಿಯನ್ಸ್, ಅದನ್ನು ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಲೆಟ್ ಮಿ ಚೇಂಜ್ ದ ಶೀಟ್. ಓಕೆ, ಸೊ ನೋಡೋಕೆ ಈಸಿ ಅನಿಸುತ್ತೆ -4, ಬಟ್ ಇಟ್ ಈಸ್ ನಾಟ್ ಈಸಿ. ಸಿ, ಡಿಗ್ರಿ ಟು ರೇಡಿಯನ್ ಈಸಿ ಇದೆ, ರೇಡಿಯನ್ ಟು ಡಿಗ್ರಿ ಮೆಜರ್ ಇದೆಯಲ್ಲ ಅದರಲ್ಲೇ ಸ್ವಲ್ಪ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಸಿಂಪಲ್ ಇದೆ. ಮಲ್ಟಿಪ್ಲೈ ಮಾಡ್ತೀರಾ, ಮಾಡಿದ್ಮೇಲೆ ಡಿವೈಡ್ ಮಾಡ್ತಾ ಹೋಗಬೇಕು. ಆ ಡಿವಿಷನ್ ನೀವು ಲೋಯರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರ, ಬಟ್ ಕಲ್ತಿಲ್ಲ ಅಂತಂದರೆ ಅವರಿಗೆ ಕಷ್ಟ ಆಗುತ್ತೆ. ಸೊ ನಾವು ರೇಡಿಯನ್ಸ್ ತಾನೆ -4, 1 ರೇಡಿಯನ್ ಈಸ್ ನಥಿಂಗ್ ಬಟ್ 180/π. -4 ಇಂಟು 180 ಇಂಟು 22/7 ತಾನೆ, ಪೈ ಅಂದರೆ. ಸೊ 22/7 ಇರೋದು ಮೇಲೆ ಹೋದರೆ ಇಂಟು 7 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ನಾನು ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಸಿಂಪ್ಲಿಫೈ ಆಗುತ್ತೆ. ಎಲ್ಲಾದರೂ ಇದಾಗುತ್ತೆ ನೋಡಿ, 2 2s ಆಗುತ್ತೆ, 2 11s ಆಗುತ್ತೆ, ಬಿಟ್ಟರೆ ಇನ್ನೆಲ್ಲೂ ಆಗೋದಿಲ್ಲ ಅನಿಸುತ್ತೆ. 7 2s are 14, 14 ಇಂಟು 18 ಎಷ್ಟಾಗುತ್ತೆ? 18 2 36, 36 ಇಂಟು 7 ಮಾಡಿದ್ರೆ ಈಸಿ ಅಲ್ಲ? 36 ಇಂಟು 7, 30 ಇಂಟು 7 ಅಂದರೆ ಎಷ್ಟು? 210 ಪ್ಲಸ್ 6 ಇಂಟು 7 42. ಸೊ ಅಲ್ಲಿಗೆ 252, 10 ಇದೆ /11. ಈ ರೀತಿ ನೀವು ಕನ್ವರ್ಟ್ ಮಾಡ್ಕೊತೀರಾ, ಹೌದಾ, ಡಿಗ್ರಿಗೆ. ಈಗ ಇದನ್ನು ಡಿವೈಡ್ ಮಾಡಬೇಕು, ಸಿಂಪಲ್ ಇದೆ, ಡಿವೈಡ್ ಮಾಡಿ. ಸೊ ಅಲ್ಲಿಗೆ ನಿಮಗೆ ಎಕ್ಸಾಕ್ಟ್ ಎಷ್ಟು ಡಿಗ್ರೀಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಡಿವೈಡ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟು 1 ಡಿಜಿಟ್ ನೋಡ್ತೀವಿ. 1 ಡಿಜಿಟ್ ಈ ಟೇಬಲ್ಸಲ್ಲಿ ಹೋಗುತ್ತಾ? ಹೋಗಲ್ಲ. 2 ಡಿಜಿಟ್ ಒಟ್ಟಿಗೆ ಕನ್ಸಿಡರ್ ಮಾಡ್ತೀವಿ, ಹೋಗುತ್ತಾ? 25 11 ಒಂದದಲ್ಲಿ ಎಲ್ಲಾದರೂ ಒಂದು ಕಡೆ ಅದಕ್ಕಿಂತ ಕಮ್ಮಿ ನಂಬರ್ ಆದರೂ ಬರುತ್ತಾ? ಬರುತ್ತೆ. ಯಾವುದು? 11 2s are 22. ಅಲ್ಲಿಗೆ ರಿಮೈಂಡರ್. ಈಗ ಚೆಕ್ ಮಾಡ್ತೀವಿ, ಈ ಸಿಂಗಲ್ ಡಿಜಿಟ್ ಹೋಗುತ್ತಾ? ಇದರಲ್ಲಿ ಹೋಗಲ್ಲ. ಅವಾಗೇನು ಮಾಡ್ತೀವಿ? ಇನ್ನೂ ಒಂದು ನಂಬರ್ನ ಕೆಳಗೆ ತರ್ತೀವಿ. ಕೆಳಗೆ ತಂದಿದ ಮೇಲೆ ನಾವೇನು ಮಾಡ್ತೀವಿ? ಇವು 2 ಡಿಜಿಟ್ ಒಟ್ಟಿಗೆ ಸೇರಿಸ್ಬಿಟ್ಟು ಈಗ ಇದಕ್ಕಿಂತ ಕಮ್ಮಿ ಇರೋ ನಂಬರ್ ಯಾವುದಾದ್ರೂ ಅಥವಾ ಇದೇ ನಂಬರು ಹೋಗುತ್ತಾ? ನೋಡಿರಿ, 32 ಅಗೇನ್ 2, 11 3s are 33 ತಾನೆ. ಸೊ ಹಾಗಾಗಿ ಬರೋಲ್ಲ. 11 2s are 22, ಸೊ ಬರುತ್ತೆ, ನೋ ಇಶ್ಯೂಸ್ ಅಟ್ ಆಲ್. ದೆನ್ ಹೌ ಮಚ್ ರಿಮೇನ್ಸ್? 10, ರೈಟ್. ಈಗ ಇದು ಹೋಗುತ್ತಾ? 10 ಹೋಗಲ್ಲ. ಅಲ್ಲಿಗೆ ಈ 0 ಕೆಳಗೆ ತರ್ತೀರ. 100 ಹೋಗುತ್ತಾ? 11 9s are 99, 1. ಅಲ್ಲಿಗೆ ನಿಮಗೇನು ಗೊತ್ತಾಯಿತು? ಇದ್ರದ್ದು ವ್ಯಾಲ್ಯೂ 229 ಡಿಗ್ರೀಸ್ 1/11 ಡಿಗ್ರಿ ಬರುತ್ತೆ. ಆದರೆ ಅದನ್ನು ಮಿನಿಟಿಗೆ ಕನ್ವರ್ಟ್ ಮಾಡೋದು ಹೇಗೆ? 60 minutes. ಅಲ್ಲಿಗೆ ಇದೇನಾಯಿತು? 229 ಡಿಗ್ರಿ. 60 ಹೋಗುತ್ತಾ? ಹೋಗಲ್ಲ ತಾನೆ, ರೈಟ್. ಸೊ 60 ಹೋಗೋದಿಲ್ಲ ಅಂದಮೇಲೆ ಏನು ಮಾಡೋಣ? ಡಿವೈಡ್ ಮಾಡಿ. ಅದನ್ನು ಕೂಡ ಮತ್ತೆ ಡಿವೈಡ್ ಮಾಡೋದು ಹೇಗೆ? ಅಗೇನ್ ಸೇಮ್, 60 /11. ಸಿಂಗಲ್ ಡಿಜಿಟ್ ಕನ್ಸಿಡರ್ ಮಾಡಿ, ಹೋಗಲ್ಲ. 60 ಫುಲ್ ಮಾಡಿದ್ರೆ 11 5s are 55. ಅಲ್ಲಿಗೆ ಉಳಿದಿದ್ದು 5 ಅಷ್ಟೇ. ಅಲ್ಲಿಗೆ ಇದೇನು? 5 minutes. ನೆಕ್ಸ್ಟ್ ಉಳಿಯೋದು ನಿಮಗೆ 5/11. 5/11 ಹೋಗುತ್ತಾ? ಸಾರಿ, 5/11 minutes ಉಳಿಯುತ್ತೆ ಇಲ್ಲಿ, ಹೌದಾ? ಇಂಟು 5/11 minutes. ಅದನ್ನು ನಾನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನಾನೇನು ಮಾಡ್ತೀನಿ? ಇದಕ್ಕೆ ಇಂಟು 60 ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ 5/11ಗೆ ಇಂಟು 60 ಮಾಡಿದ್ರೆ 6 5s are 30, 300/11. 300/11 ಅಂತ ಅಂದರೆ ಎಷ್ಟಾಗುತ್ತೆ? 11 2s are 22. 22 ಆದಮೇಲೆ ಇಲ್ಲಿ ಉಳಿಯೋದೆಷ್ಟು? 8 ಉಳಿಯುತ್ತೆ, 80. ಸೊ ಅಪ್ರಾಕ್ಸಿಮೇಟ್ಲಿ 27 ಬರುತ್ತೆ, ಹೌದಾ? ಪಾಯಿಂಟ್ ಸಮಥಿಂಗ್ ಬರುತ್ತೆ, ಇನ್ನೂ ರಿಮೈನಿಂಗ್ ಉಳಿಯುತ್ತೆ. ಬಟ್ ನಾವು ಓದಿರೋದು ಇಲ್ಲಿವರೆಗಷ್ಟೇ. ಸೊ ಏನು ಮಾಡ್ತೀರಾ ನೀವು? ಜಸ್ಟ್ ಫಸ್ಟ್ ಸಿಂಪ್ಲಿಫೈ ಮಾಡ್ತೀರಾ. ಏನು ಮಾಡ್ತೀರಾ? 180/π ತೊಗೊಂಡು ಸಿಂಪ್ಲಿಫೈ ಮಾಡಿ. ದೆನ್ ವಾಟ್ ವಿಲ್ ಯು ಡೂ? ಡಿಗ್ರಿ ಆಯಿತು, ಬಟ್ ಡಿಗ್ರಿ ಸಿಂಪ್ಲಿಫೈಡ್ ಇಲ್ಲ ಅಂದರೆ ಏನು ಮಾಡೋಣ? ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ಮೇಲೆ ಇಲ್ಲಿ ಈ ಕಡೆ ಕೋಶಂಟ್ ಕಡೆ ಬರೋ ನಂಬರು ನಿಮ್ಮ ಹೋಲ್ ಏನಿದೆಯಲ್ಲ ಅದು ನಿಮ್ಮ ಡಿಗ್ರಿ ಆಗುತ್ತೆ. ರಿಮೈಂಡರು ಮತ್ತು ಉಳಿದಿರುವಂಥ ಡಿವೈಸರ್ ಏನಿದೆಯಲ್ಲ, ಸೊ ಅದನ್ನು ನಾವೇನು ಮಾಡ್ತೀವಿ? ಅದು ಕೂಡ ನಮ್ಮದು ಡಿಗ್ರಿನೇ ಇರುತ್ತೆ. ಆದರೆ ನಮಗೆ ಫ್ರ್ಯಾಕ್ಷನ್ಸಲ್ಲಿ ಬೇಡ. ಅದಕ್ಕೆ ನಾವೇನು ಮಾಡ್ತೀವಿ? ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಮಿನಿಟ್ಸ್ ಅಂದರೆ ಎಷ್ಟು? 60. 1 degree is equal to 60 minutes.
ರೈಟ್. ಸೊ ದೇರ್ ಫೋರ್ ಏನು ಮಾಡ್ತೀರಾ, 16ನ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತೀರಾ, ಇದು ಕೂಡ ಡಿವೈಡ್ ಆಗ್ತಿರಲ್ಲ ಇಲ್ಲಿ ಡೈರೆಕ್ಟಾಗಿ. ಸೊ ಹಾಗಾಗಿ ಮತ್ತೆ ಡಿವಿಷನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ನಿಮಗೆ ಸಿಗೋ ಆನ್ಸರ್ನ ಈ ಕಡೆ ಇರೋ ಕ್ವಶನ್ ಅಗೇನ್ ಸೇಮ್ ಥಿಂಗ್ ಯು ವಿಲ್ ರೈಟ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಇಲ್ಲಿ ಇರೋದಕ್ಕೆ ಮತ್ತೆ 60 ಮಲ್ಟಿಪ್ಲೈ ಮಾಡ್ತೀರಾ. ಯಾಕೆ ಅಂದರೆ 1 minute ಈಸ್ ಇಕ್ವಲ್ ಟು 60 seconds. ಸೊ ಮಲ್ಟಿಪ್ಲೈ ಮಾಡಿದ ಮೇಲೆ ನಿಮಗೇನು ಸಿಗುತ್ತೆ ಆನ್ಸರು ಇಲ್ಲಿ ಸಿಗುತ್ತೆ. ಇದಾದಮೇಲೆ ಇನ್ನೂ ಸಿಗುತ್ತೆ ಫ್ರ್ಯಾಕ್ಷನ್ನು, ಬಟ್ ವಿ ಆರ್ ಟೇಕಿಂಗ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಇದಕ್ಕಿಂತ ಮುಂದೆ ನಾವು ಓದಿಲ್ಲ ಏನು, ಹೌದಲ್ವಾ? ಸೊ ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡ್ತೀವಿ. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ವಿಚ್ ಇಸ್ ಕ್ವೈಟ್ ಈಸಿ ಕ್ವೆಶನ್ಸ್. ಯಾಕಂದರೆ ಪೈ ಇದೆ ಅಂದರೆ ಪೈ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಗ್ಯಾರಂಟಿ. ರೈಟ್, ಸೊ 5π/3 ಇದೆಯಾ, 5π/3 ಇಂಟು ರೇಡಿಯನ್ಸ್ ತಾನೇ ಇದು. ರೇಡಿಯನ್ಸ್ನ ಡಿಗ್ರಿ ಕನ್ವರ್ಟ್ ಮಾಡಿರಿ ಅಂದರೆ ಏನು ಮಾಡ್ತೀರಾ, 180/π. ಅಲ್ಲಿಗೆ ಪೈ ಡೈರೆಕ್ಟ್ಲಿ ಕ್ಯಾನ್ಸಲ್. 3 1s 3 6 0 6 5s 30. ಅಲ್ಲಿಗೆ 300 ಡಿಗ್ರಿ. ಡೈರೆಕ್ಟ್ ಕ್ಯಾಲ್ಕುಲೇಷನ್ ಇದು. 7π/6. ಸೊ ಹೌ 7π/6 ಇಂಟು ಅಗೇನ್ 180/π. Pi cancel. 6 1s 6 3s. Next 0 as it is. 7 3 21. 0 as it is. 210 ಡಿಗ್ರಿ. ಅರ್ಥ ಆಯ್ತಲ್ಲ? ಸೊ ರಿಮೈನಿಂಗ್ ಈಸಿ ಇದೆ, ಹಾಗಾಗಿ ಫಾಸ್ಟ್ ಮಾಡಿದ್ದೇನೆ. ಬಟ್ ಡಿವಿಷನ್ ಇರುತ್ತಲ್ಲ, ಇವೆರಡು ಕ್ವೆಶನ್ ಟೈಪು ಅವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯು ಮಸ್ಟ್ ನೋ ದೆಮ್. ಮೋಸ್ಟ್ಲಿ ಬೋರ್ಡ್ ಲೆವೆಲಲ್ಲಿ 1 marksಗೆ ಅಂತ ಕೇಳಕ್ಕೆ ಟ್ರೈ ಮಾಡ್ತಾರೆ, ಬಟ್ ಮಾರ್ಕ್ಸ್ ಪರ್ಪಸ್ ಹೇಳ್ತಿಲ್ಲ, ಕಾನ್ಸೆಪ್ಟ್ ಪರ್ಪಸ್ ಯು ಮಸ್ಟ್ ನೋ ಇಟ್. ಮಾರ್ಕ್ಸ್ ಪರ್ಪಸ್ ನೋಡೋದಾದರೆ ಈ ಎಕ್ಸಸೈಸು ನಿಮ್ಮ ಈ ಕ್ವೆಶನ್ಸು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ಸು 1 marks ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೈಂಡ್ ಆಫ್ ಥಿಂಗ್ಸ್ ಇರುತ್ತಲ್ಲ, ಅಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ಬಟ್ ದ ಪ್ಯಾಟ್ರನ್ ಮೇ ಚೇಂಜ್ ಎನಿ ಟೈಮ್. ಸೊ ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್. ಓಕೆ, ಎಂಥ ಪ್ಯಾಟ್ರನ್ ಇದ್ರೂ ಈ ಸಿಲೆಬಸ್ ಒಳಗಡೆ ಇಂದನೇ ಕೊಡಬೇಕಾ? ಸೊ ಹಾಗಾಗಿ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಮೋರ್ ಆ್ಯಂಡ್ ಮೋರ್. ಲ್ಯಾಟರ್ ಅಟ್ ದಿ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್ ಯು ಕ್ಯಾನ್ ಫೋಕಸ್ ಆನ್ ದ ಲೈಕ್ ಮಾರ್ಕ್ಸ್ ವೈಸ್ ಕ್ರೈಟೀರಿಯಾ ಆರ್ ಇಂಪಾರ್ಟೆಂಟ್ ಯಾವುದಿಲ್ಲ ಅಂತೆಲ್ಲ ಆಮೇಲೆ ಕನ್ಸಿಡರ್ ಮಾಡ್ಕೋಬೋದು. ನಾಟ್ ಎ ಬಿಗ್ ಡೀಲ್, ಬಟ್ ವೈ ಲರ್ನ್ ದಿ ಕಾನ್ಸೆಪ್ಟ್ ಪ್ರಾಪರ್ಲಿ. Right, coming to next question. A wheel makes 360 revolutions in 1 minute. Through how many radians does it turn in 1 second? ಅಂದರೆ ಅವ್ರು ಕೇಳ್ತಿರೋದೇನು, ಒಂದು ವೀಲ್ ಇದೆ, ವೀಲ್ ಅಂದರೆ ರೌಂಡ್ ಇರುತ್ತಾನೆ. ಸೊ ಇಟ್ ಮೇಕ್ಸ್ 360 ರೆವಲ್ಯೂಷನ್ಸ್ ಇನ್ 1 minute. ಓಕೆ, 360 ರೆವಲ್ಯೂಷನ್ಸ್ ಮಾಡುತ್ತೆ. ರೆವಲ್ಯೂಷನ್ಸ್ ಅಂದರೆ ಏನು, ರೆವಲ್ಯೂಷನ್ ಅಂದರೆ ಏನು, ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ ಒಂದು ವೀಲ್ ಈ ರೀತಿ ಇದೆ ಅಂದರೆ ಇದು ಹಿಂಗೆ ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಇದು ಫುಲ್ ತಿರುಗಿ ಈ ಪಾಯಿಂಟ್ ಹತ್ರ ವಾಪಸ್ ಬರುತ್ತಲ್ಲ. ಈ ವೀಲ್ ಹಿಂಗೈತಾ, ಹಿಂಗೆ ತಿರುಗುತ್ತೆ ಅಂದ್ಕೊಳ್ರಿ. ಈ ಪಾಯಿಂಟ್ ಇರೋದು ಇಲ್ಲಿಗೆ ಬಂತು ಅಂದ್ಕೊಳ್ರಿ. ಇದು ಇದೇ ಡೈರೆಕ್ಷನ್ ತಾನೇ ತಿರುಗ್ತಿರೋದು. ಈ ಪಾಯಿಂಟು ಮತ್ತೆ ಇನ್ನೂ ಮುಂದೆ ತಿರುಗಿದಾಗ ಇದು ವಾಪಸ್ ಇಲ್ಲೇ ಬಂತು. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೆ ಬರುತ್ತಲ್ಲ, ಅದನ್ನು ನಾವೇನಂತೀವಿ, 1 ಕಂಪ್ಲೀಟ್ ರೆವಲ್ಯೂಷನ್ ಅಂತೀವಿ. ಅರ್ಥ ಆಯ್ತಲ್ಲ? ಸೊ 1 ಕಂಪ್ಲೀಟ್ ರೆವಲ್ಯೂಷನಲ್ಲಿ ಎಷ್ಟು ರೇಡಿಯನ್ಸ್ ಇರುತ್ತೆ, ನಥಿಂಗ್ ಬಟ್ ಇದ್ರದ್ದು ಸರ್ಕಂಫರೆನ್ಸ್ ತಾನೆ. ಸೊ ದೇರ್ ಫೋರ್ 1 ಕಂಪ್ಲೀಟ್ ರೆವಲ್ಯೂಷನ್ ಅಂತ ಅಂದರೆ ಸರ್ಕಂಫರೆನ್ಸ್ ಎಷ್ಟು, 2π. ಈಗ ಅವ್ರು ಕೇಳಿರೋದು ಇಲ್ಲಿ 2π ರೇಡಿಯನ್ಸ್, ಓಕೆ ನೋ ಪ್ರಾಬ್ಲಮ್. ಅವ್ರು ಕೇಳಿರೋದು 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ಸ್ ಮಾಡುತ್ತೆ ಅಂತ. ಫಸ್ಟ್ ನಾವು 1 minute ಎಷ್ಟಿದೆ ನಮ್ಮ ಹತ್ರ, 360 ಇದೆಯಾ. ಸೊ 1 minute ಎಷ್ಟಿದೆ, 360 ರೆವಲ್ಯೂಷನ್ಸ್ ಇದ್ದಾವೆ, ಹೌದಾ? 1 ಸೆಕೆಂಡಲ್ಲಿ ಎಷ್ಟಿರುತ್ತೆ, 1 minute ಅಂದರೆ ಎಷ್ಟು, 60 ಸೆಕೆಂಡ್ಸಾ. 60 ಸೆಕೆಂಡ್ಸಲ್ಲಿ 360 ರೆವಲ್ಯೂಷನ್ಸ್ ಇರುತ್ತೆ. ಓಕೆ, ನನಗೆ 1 ಸೆಕೆಂಡ್ ಬೇಕು. ಸೊ ನಥಿಂಗ್ ಬಟ್ 1 × 60 seconds ಅಥವಾ 60 × 1 second. 1 ಅಲ್ಲೇ ಉಳ್ಕೊಳ್ಳೋಣ. 60 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 1 ಸೆಕೆಂಡ್ ಅಷ್ಟೇ ಉಳಿಯುತ್ತೆ. 360 ಡಿವೈಡೆಡ್ ಬೈ 60 ಆಗುತ್ತೆ. ಕ್ಯಾನ್ಸಲ್. 6 1 6 6. ಸೊ ದಟ್ ಮೀನ್ಸ್ 6 ರೆವಲ್ಯೂಷನ್ಸ್. 6 ರೆವಲ್ಯೂಷನ್ಸ್. ಸೊ ಅವ್ರು ಹೇಳ್ತಿರೋದೇನು, ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 second. 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ ಮಾಡುತ್ತೆ ಗೊತ್ತು. ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಹೇಳಬೇಕು ಅಂತಂದರೆ ನಾನೇನು ಮಾಡಬೇಕು, 1 ರೆವಲ್ಯೂಷನಿಗೆ 2π ರೇಡಿಯನ್ಸ್ ಆದರೆ 6 ರೆವಲ್ಯೂಷನ್ಸಿಗೆ ಎಷ್ಟಾಗುತ್ತೆ, ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 6, ಯು ವಿಲ್ ಗೆಟ್ ದಿ ಆನ್ಸರ್. 6ಗೆ ಮಲ್ಟಿಪ್ಲೈ ಮಾಡಿದ್ರೆ 6 2s 12π. ದೇರ್ ಫೋರ್ ದ ಆನ್ಸರ್ ಈಸ್ 12π ರೇಡಿಯನ್ಸ್. ಸೊ 12π ರೇಡಿಯನ್ಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. Find the degree measure of the angle subtended at the center of a circle of radius 100 cm by an arc of length 22 cm.
ಓಕೆ, ಅಂದರೆ ಏನು ಕೇಳಿದ್ದಾರೆ ಅವರು ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಫೈಂಡ್ ದ ಡಿಗ್ರಿ ಮೆಷರ್ ಅಂದರೆ ಡಿಗ್ರಿ ಆ್ಯಂಗಲ್ ನಾವೇನು ಕಂಡುಹಿಡಿತೀವಿ ಬೈ ಡಿಫಾಲ್ಟ್ ನಾನೇನು ಹೇಳಿದ್ದೀನಿ ಎಸ್ ಐ ಯೂನಿಟಲ್ಲಿರುತ್ತೆ, ದಟ್ ಈಸ್ ನಥಿಂಗ್ ಬಟ್ ರೇಡಿಯನ್ಸ್. ಆದರೆ ಅವ್ರು ನಮಗೆ ಹೇಳಿರೋದೇನು ಡಿಗ್ರಿ ಮೆಷರಲ್ಲಿ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಡಿಗ್ರಿ ಮೆಷರಲ್ಲಿ ಕನ್ವರ್ಟ್ ಮಾಡ್ಕೊಳೋಣಂತೆ. ಫಸ್ಟ್ ರೇಡಿಯನಲ್ಲಿ ಏನಾಗಿದೆ ಅಂತ ಕಂಡುಹಿಡಿಯಲ್ವಾ, ರೈಟ್? ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ, ಆರ್ಕ್ ಲೆಂತ್ ಅವರೇ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ. ಹೌದಾ? ಸೊ ಅದರಲ್ಲಿ ಎಲ್ ಅಂದರೆ ಏನು? ಆರ್ಕ್ ಲೆಂತ್. ಆರ್ ಅಂದರೆ ಏನು? ರೇಡಿಯಸ್. ತೀಟಾ ಅಂದರೆ ಏನು? ಆ್ಯಂಗಲ್. ಈಗ ಈ ಆ್ಯಂಗಲ್ನ ನಾವು ಕಂಡುಹಿಡಿಬೇಕಾಗಿರೋದು, ಹೌದಲ್ವಾ? ಸೊ ತೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಈ ಮಲ್ಟಿಪ್ಲಿಕೇಶನ್ ಇರೋದು ಆ ಕಡೆ ಹೋದರೆ ಏನಾಗುತ್ತೆ? ಡಿನಾಮಿನೇಟರ್ ಆಗುತ್ತೆ, ಎಲ್ ಬೈ ಆರ್. ಸೊ ಎಲ್ ಎಷ್ಟು ಕೊಟ್ಟಿದ್ದಾರೆ? ಆರ್ಕ್ ಲೆಂತು 22 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಆರ್. ಆರ್ ಎಷ್ಟು ಕೊಟ್ಟಿದ್ದಾರೆ? 100 ಸೆಂಟಿಮೀಟರ್, ರೈಟ್? ಇದೇನು ಸಿಕ್ತು ನಮಗೆ? ರೇಡಿಯನ್ಸಲ್ಲಿ ಸಿಕ್ತು. ನಮಗೆ ಅವ್ರು ಕೇಳಿರೋದೇನು? ಡಿಗ್ರಿ ಮೆಷರ್. ದೇರ್ ಫಾರ್ ಕನ್ವರ್ಟ್ ಇಟ್ 22 by 100. ರೇಡಿಯನ್ನ ಕನ್ವರ್ಟ್ ಮಾಡೋದು ಹೇಗೆ? 180 by ಪೈ. ಸಿಂಪಲ್. 0 0 ಕ್ಯಾನ್ಸಲ್, 2 5s 2 9s. ಕರೆಕ್ಟ್? ಪೈ ಅಂತ ಅಂದರೆ ನಾವು ಕನ್ವರ್ಟ್ ಮಾಡ್ಕೋಬಹುದಾ? ತೀಟಾ ಈಸ್ ಈಕ್ವಲ್ ಟು 22 ಇಂಟು 9 ಡಿವೈಡೆಡ್ ಬೈ 5 ಇಂಟು 22 ಇಂಟು 7. 22 by 7 ತಾನೆ ಪೈ ಅಂದರೆ. ಸೊ ಅದನ್ನು ನಾನು ಕನ್ವರ್ಟ್ ಮಾಡಿಕೊಂಡ್ರೆ ಡಿನಾಮಿನೇಟರ್ ಕ್ಯಾನ್ಸಲ್, ಡಿನಾಮಿನೇಟ್ರಲ್ಲಿ ಇರೋ ಬೈ 7 ಅಲ್ಲಿಗೆ ಹೋದರೆ ನ್ಯೂಮರೇಟರ್ ಆಗುತ್ತೆ, ಹೌದಲ್ವಾ? ಸೊ ವಿಚ್ ಈಸ್ ನಥಿಂಗ್ ಬಟ್ 63 by 5 ಡಿಗ್ರೀಸ್. ಇದನ್ನು ನಾನು ಅವಾಗ ತಾನೇ ನಿಮಗೆ ಹೇಳಿದ್ದೀನಿ, ಏನು? ಡಿವೈಡ್ ಮಾಡಿರಿ. ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 5 1s 5, 1 3, 5 2s 10, 3 ಉಳಿಯುತ್ತೆ. ಸೊ ಅಲ್ಲಿಗೆ ಏನಾಯಿತು? 12 ಡಿಗ್ರೀಸ್. 12 ಡಿಗ್ರೀಸ್. ಮುಂದೆ ಇನ್ನೇನು ಉಳಿತು ನಿಮಗೆ? 3 by 5. ಓಕೆ, ಸೊ 3 by 5. ಅದನ್ನು ನೀವಿನ್ನೂ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ? ನ್ಯೂಮರೇಟರ್ ಜಾಸ್ತಿ ಇರಬೇಕಿತ್ತು, ಅಥವಾ ಇನ್ನೂ ಕನ್ವರ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್. 12 3 by 5 ಡಿಗ್ರಿ ಅಂತ ನಿಲ್ಲಿಸಬಹುದು. ಓಕೆ, ಅಥವಾ ನೀವು ಕನ್ವರ್ಟ್ ಮಾಡ್ತೀರಾ ಅಂದರೆ ನಿಮಗೆ ಬಿಟ್ಟಿದ್ದು. ಈಸಿ ಇದೆ ಆ್ಯಕ್ಚುಲಿ, ಕನ್ವರ್ಷನ್ ಏನು ದೊಡ್ಡದಲ್ಲ. ಏನಿದೆ ನೋಡಿ, ಡಿಗ್ರಿ ಇದೆಯಾ? 12 ಡಿಗ್ರಿ ಇರಲಿ. ಈ 1 ಡಿಗ್ರಿನ ಕನ್ವರ್ಟ್ ಮಾಡೋದು ಹೇಗೆ? ಮಿನಿಟ್ಸಿಗೆ. 1 ಡಿಗ್ರಿ ಇಸ್ ನಥಿಂಗ್ ಬಟ್ 60 minutes. 1s 12s 12 3s ಎಷ್ಟು? 12 ಡಿಗ್ರಿ 12 3s 36 minutes. ಸೊ ದೇರ್ಫೋರ್ ದಿಸ್ ಇಸ್ ಯುವರ್ ಆನ್ಸರ್. ಕನ್ವರ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಡಿಗ್ರಿಯಲ್ಲಿ ಫುಲ್ ಏನು ಸಿಗುತ್ತೆ ಆ ಕೋಶಂಟ್ ಹಂಗೆ ಬರೀರಿ. ಇಲ್ಲಿರೋದನ್ನು ಏನಿದೆಯಲ್ಲ ರಿಮೈಂಡರ್ ಬೈ ಡಿವೈಸರ್ನ ಬರೆದು ಇಂಟು 60 ಮಾಡಿದ್ರೆ ನಿಮಗೇನು ಸಿಗುತ್ತೆ? ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯುವರ್ ಆನ್ಸರ್, 12 degree 36 minutes. Coming to next question, question number 5. Right. In a circle of diameter 40 centimeter, the length of the chord is 20 centimeter. Find the length of minor arc of the chord. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸೊ ಅವ್ರೇನು ಕೊಟ್ಟಿದ್ದಾರೆ? ಒಂದು ಸರ್ಕಲ್ ಇದೆ, ಅದರದ್ದು ರೇಡಿಯಸ್ ಕೊಡೋ ಬದಲು ಅವ್ರು ಏನು ಮಾಡಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ. ತೊಂದರೆ ಇಲ್ಲ, ಡಯಾಮೀಟರಿಂದ ರೇಡಿಯಸ್ನ ಕಂಡುಹಿಡಿಯೋದು ಈಸಿ, ಹೌದು ತಾನೆ? ಸೊ ಡಯಾಮೀಟರ್ ಅಂತ ಅಂದರೆ ಏನು? ಒಂದು ಸರ್ಕಲ್ ಇದ್ದರೆ ಆ ಸರ್ಕಲಲ್ಲಿ ಇದೇನಿದೆಯಲ್ಲ ಲಾರ್ಜೆಸ್ಟ್ ಕಾರ್ಡ್ ಏನಿದೆಯಲ್ಲ ಅದನ್ನು ಡಯಾಮೀಟರ್ ಅಂತೀರಾ. ಅವ್ರು ಹೇಳಿರೋದೇನು? ಈ ಡಯಾಮೀಟ್ರು 40 centimeter ಇದೆ ಅಂದಮೇಲೆ ರೇಡಿಯಸ್ ಎಷ್ಟಿರುತ್ತೆ? ಅದ್ರದ್ದು ಅರ್ಧ ತಾನೆ. ಸೊ ದೇರ್ ಫೋರ್ ಇದರಿಂದ ನಮಗೇನು ಗೊತ್ತಾಯಿತು? ರೇಡಿಯಸ್ ಈಸ್ 20 centimeter. ಲೆಂತ್ ಆಫ್ ದ ಕಾರ್ಡ್ ಎಷ್ಟಿದೆ? 20 centimeter ಅಂತ ಹೇಳಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದ ಮೈನರ್ ಆರ್ಕ್. ಲೆಂತ್ ಆಫ್ ಮೈನರ್ ಆರ್ಕ್. ಓಕೆ, ಸಪೋಸ್ ಈಗ ನಾನು ಒಂದು ಸರ್ಕಲ್ ಬರಿತೀನಿ, ಅಬ್ಸರ್ವ್ ಮಾಡಿ. ಅಲ್ಲೊಂದು ಡಯಾಮೀಟರ್ ಇರೋದು 40. ಓಕೆ, ಸೊ 40 centimeter. ನಾನು ಕಾರ್ಡ್ ಅಂತ ಅಂದರೆ ಅದನ್ನು ತಗೋಬಹುದು, ಬಟ್ ಅವ್ರು ಹೇಳಿರೋದೇನು? ಕಾರ್ಡಿನ ಲೆಂತ್ 20 ಇದೆ. ಹಾಗಾಗಿ ನಾನೇನು ಮಾಡ್ತೀನಿ? ಇನ್ಯಾವುದು ಬೇರೆ ಕಾರ್ಡ್ನ ತಗೊತೀನಿ, ವಿಚ್ ಈಸ್ 20 centimeter. ಕೆಲವ್ರಿಗೆ ಡೌಟ್ ಬರ್ಬೋದು, ಮ್ಯಾಮ್ ರೇಡಿಯಸ್ ಇತ್ತಲ್ಲ 20 centimeter, ಅದೇ ತಗೋಬೋದಿತ್ತಲ್ಲ ಕಾರ್ಡ್ ಅಂತ. ಬಟ್ ರೇಡಿಯಸ್ ಕ್ಯಾನ್ ನೆವರ್ ಬಿ ಕಾರ್ಡ್. ಕಾರ್ಡ್ ಅಂದರೆ ಏನು? 2 ಪಾಯಿಂಟ್ಸ್ ಟಚ್ ಆಗಬೇಕು ಸರ್ಕಲ್ ಮೇಲೆ, ಕರೆಕ್ಟಾ? ಸೊ ಇಲ್ಲಿ ಸೆಂಟರ್ ಇದೆ, ಇದು ಕಾರ್ಡ್ ಅಂತ ತಗೊಂಡ್ರೆ ಇಲ್ಲಿಂದ ನಾನು ಜಾಯಿನ್ ಮಾಡಿದ್ರೆ ನನಗೇನು ಸಿಗುತ್ತೆ? OAP, ಕರೆಕ್ಟಾ? ಈ ರೇಡಿಯಸ್ ಇಂದು ಲೆಂತ್ ನಮಗೆ ಗೊತ್ತಿದೆ ತಾನೇ, ಎಷ್ಟು? 20. ಇದು ಕೂಡ ರೇಡಿಯಸ್, ಹಾಗಾಗಿ ಅದು ಕೂಡ 20. ಎಲ್ಲ ಕಡೆ 20 ಇದ್ರೆ ಇದೆಂಥ ಟ್ರಯಾಂಗಲ್ಲು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಾನೆ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಏನಿರುತ್ತೆ? ಥೀಟಾ ಇಸ್ ಈಕ್ವಲ್ ಟು 60 degree, ರೈಟ್? ಸೊ 60 degree ಇನ್ ಟರ್ಮ್ಸ್ ಆಫ್ ರೇಡಿಯನ್ ಅಂತ ಅಂದರೆ ಎಷ್ಟಾಗುತ್ತಪ್ಪ? 60 ಇಂಟು ಪೈ ಬೈ 180, ವಿಚ್ ಈಸ್ ನಥಿಂಗ್ ಬಟ್ 0 0 ಕ್ಯಾನ್ಸಲ್, ಪೈ ಬೈ
3 ರೇಡಿಯನ್ಸ್. ಕರೆಕ್ಟ್, ಪೈ ಬೈ 3 ರೇಡಿಯನ್ಸ್. ಓಕೆ, ಆದರೆ ಅವ್ರು ಕೇಳಿರೋದೇನು? ಆ್ಯಂಗಲ್ ಅಲ್ಲ ಅವ್ರು ಕೇಳಿರೋದು ಲೆಂತ್ ಆಫ್ ದಿಸ್ ಮೈನರ್ ಆರ್ಕ್. ಈ ಆರ್ಕ್ ಇದೆಯಲ್ಲ, ಈ ಕಾರ್ಡಿಂದ ಒಂದು ಆರ್ಕ್ ಜನ್ರೇಟ್ ಆಯ್ತು ಇಲ್ಲಿ. ದಿಸ್ ಈಸ್ ಮೈನರ್ ಆ್ಯಂಡ್ ದಿಸ್ ಈಸ್ ಮೇಜರ್. ಹೌದಾನೆ? ಒಂದು ಕಾರ್ಡ್ ನಾನು ಡ್ರಾ ಮಾಡಿದಾಗ ಅದು ಏನಾಗುತ್ತೆ, 2 ಭಾಗದಲ್ಲಿ ಡಿವೈಡ್ ಮಾಡುತ್ತೆ. ಲಾಂಗೆಸ್ಟ್ ಯಾವುದು ಇರುತ್ತಲ್ಲ, ಜಾಸ್ತಿ ಲೆಂತ್ ಇರೋದು, ಅದು ಮೇಜರ್ ಆರ್ಕ್ ಆಗುತ್ತೆ. ಕಮ್ಮಿ ಇರೋದು ಇದೆಯಲ್ಲ, ಅದೇನಾಗುತ್ತೆ, ಮೈನರ್ ಆಗುತ್ತೆ. ಸೊ ದೇರ್ಫೋರ್ ಇದ್ರದ್ದು ಲೆಂತ್ ಅವ್ರು ಕೇಳಿರೋದು. ನಮಗೆ ಲೆಂತ್ ಆಫ್ ದ ಮೈನರ್ ಆರ್ಕ್ ಅಂತ ಅಂದರೆ r ಇಂಟು ತೀಟಾ. ಸೊ ಆರ್ ಅಂದರೆ ರೇಡಿಯಸ್ ಎಷ್ಟು? 20. ತೀಟಾ ಅಂದರೆ ಎಷ್ಟು? ಪೈ ಬೈ 3. ಸೊ ದ ಆನ್ಸರ್ ಈಸ್ 20 ಪೈ ಬೈ 3. ಲೆಂತ್ ತಾನೇ ಅವ್ರು ಕೇಳಿರೋದು, ಸೊ ಸೆಂಟಿಮೀಟರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಕ್ವೈಟ್ ಸಿಂಪಲ್, ಬಟ್ ನಿಮಗೆ ಥಿಯರಿ ನೀಟಾಗಿ ಅರ್ಥ ಆಗಬೇಕು, ಅವಾಗ ಮಾತ್ರ ಸಿಂಪಲ್ಲು, ಇಲ್ಲ ಅಂದರೆ ಇಲ್ಲ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಆ್ಯಂಡ್ ಸೆಂಟಿಮೀಟ್ರೇ ತೊಗೋಬೇಕು ಅಂತ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಬೇರೆ ಮೆಷರ್ಮೆಂಟ್ಸ್ ಎಲ್ಲ ಯಾವ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ ಇನ್ 2 ಸರ್ಕಲ್ಸ್, ಅಂದರೆ 2 ಸರ್ಕಲ್ಸ್ ಇದ್ದಾವೆ, ಆರ್ಕ್ಸ್ ಆಫ್ ಸೇಮ್ ಲೆಂತ್, subtend angle 60 degree and 75 degree, find at the center, find the ratio of the radii. ಅಂದರೆ ತುಂಬ ಸಿಂಪಲ್. ಅವ್ರು ಕೊಟ್ಟಿರೋ ಪಾಯಿಂಟ್ ಏನಿದೆ, ಸೇಮ್ ಲೆಂತ್ ಅಂದರೆ ಏನು, L1 is equal to L2. 2 ಸರ್ಕಲ್ಸಲ್ಲಿ ಲೆಂತ್ ಅಂತೂ ಸೇಮ್ ಇದೆ. ಸೊ ನಮಗೆ ಎಲ್ ಫಾರ್ಮುಲಾ ಗೊತ್ತಿದೆ, L is equal to r ಥೀಟಾ ತಾನೆ. ಸೊ ಫಸ್ಟ್ ಸರ್ಕಲಲ್ಲಿ r1 ಥೀಟಾ 1 ಅನ್ಕೊಳ್ಳೋಣ, ಸೆಕೆಂಡ್ ಸರ್ಕಲಲ್ಲಿ r2 ಥೀಟಾ 2 ಅನ್ಕೊಳ್ಳೋಣ. ಅವ್ರು ಕೇಳಿರೋದು ನಮಗೆ ರೇಷಿಯೋ ಆಫ್ ದ ರೇಡಿಯೈ ತಾನೆ. ಸೊ ರೇಡಿಯಸ್ ಈ ಕಡೆ ಕಳ್ಸೋಣ ನಾವು, ಇಲ್ಲಿ ಆ್ಯಂಗಲ್ ಈ ಕಡೆ ಕಳಿಸ್ರಿ. ರೇಡಿಯಸ್ ಎಂದು ಪ್ಲೂರಲ್ ರೇಡಿಯೈ. ಓಕೆ, ರೈಟ್. ಸೊ ತೀಟಾ 2 ಬೈ ತೀಟಾ 1 ಯಾವ್ದು ಐತ್ರಿ? 75 ಡಿಗ್ರಿ ಬೈ 60 ಡಿಗ್ರಿ. ಕರೆಕ್ಟಾ? ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು, ಟೇಬಲ್ಸ್ ಗೊತ್ತಿದ್ರೆ. 15 5s 15 4s. ದೇರ್ ಫೋರ್ ವಾಟ್ ಈಸ್ ದ ರೇಷಿಯೋ? R1 is to R2 is equal to 5 is to 4. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಕ್ವೆಶನ್ ಪ್ರಾಬ್ಲಿ ಇನ್ ದಿಸ್ ಎಕ್ಸಸೈಸ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಆ್ಯಂಗಲ್ ಇನ್ ರೇಡಿಯನ್ ಥ್ರೂ ವಿಚ್ ಎ ಪೆಂಡ್ಯುಲಮ್ ಸ್ವಿಂಗ್ಸ್. ಇದು ತುಂಬ ಚೆನ್ನಾಗಿದೆ ಕ್ವೆಶನ್ನು, ಆದರೆ ಅರ್ಥ ಮಾಡ್ಕೋಬೇಕು. ಓಕೆ, ಏನು ಹೇಳಿದ್ದಾರೆ? ಆ್ಯಂಗಲ್ ಕಂಡುಹಿಡಿಬೇಕು ನಾವು. ಆರ್ಕ್ ಲೆಂತ್ ಅವ್ರು ಕೊಟ್ಟಿದ್ದಾರೆ 10, 15, 21. ಆದರೆ ಆ್ಯಂಗಲ್ ಕಂಡುಹಿಡಿಲಿಕ್ಕೆ ನಮಗೆ ಗೊತ್ತಿದೆ, ಏನು ಹೇಳಿ? L is equal to r ಥೀಟಾ, ಆರ್ಕ್ ಲೆಂತ್, ರೇಡಿಯಸ್, ತೀಟಾ. ತೀಟಾ ಕಂಡುಹಿಡಿಬೇಕು ಅಂತ ಅಂದರೆ L ಬೈ ಆರ್ ಬೇಕು ನಮಗೆ. ಹೌದಾ? ಎಲ್ ಅವ್ರು ಕೊಟ್ಟಿದ್ದಾರೆ. ಆರ್ಕ್ ಲೆಂತ್ ಇದ್ದಿದ್ದಾಗ ವ್ಯಾಲ್ಯೂ ಏನು, ಇದ್ದಿದ್ದಾಗ ಏನು ಅಂತ ಅವ್ರು ಕೊಟ್ಟಿದ್ದಾರೆ. ಬಟ್ ರೇಡಿಯಸ್ ಅವ್ರು ಕೊಟ್ಟಿದ್ದಾರಾ? ಅಬ್ಸರ್ವ್ ಮಾಡಿ ಕ್ವಶನ್ನ ಕ್ಲೀನಾಗಿ. ಪೆಂಡ್ಯುಲಮ್ ಕೊಟ್ಟಿರೋದು. ಓಕೆನಾ? ಸೊ ಪೆಂಡ್ಯುಲಮ್ ಅಂತ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಪೆಂಡ್ಯುಲಮ್ ಮೀನ್ಸ್ ವಾಟ್? ಸಮ್ವೇರ್ ಇಟ್ ಈಸ್ ಟೈಡ್ ಲೈಕ್ ದಿಸ್ ಆ್ಯಂಡ್ ಇಟ್ ಈಸ್ ಹ್ಯಾಂಗಿಂಗ್ ಲೈಕ್ ದಿಸ್. ಕರೆಕ್ಟ್? ಸೊ ಈ ಪೆಂಡುಲಮ್ ಇಂದು ಲೆಂತ್ ಇದೆಯಲ್ಲ, ಈ ಲೆಂತ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? 75 ಸೆಂಟಿಮೀಟರ್. ಸೊ ಇದು ಯಾವ ಕಡೆನಾದರೂ ಸ್ವಿಂಗ್ ಆಗಲಿ, ಲೆಂತ್ ಆಫ್ ಥ್ರೆಡ್ ವಿಲ್ ನಾಟ್ ಚೇಂಜ್, ರೈಟ್? ಸೊ ಇದನ್ನು ನಾನು ಒಂದು ರೌಂಡ್ ಹಂಗೆ ತಿರುಗಿಸಿದ್ರೆ ಸರ್ಕಲ್ಲು ಆಗುತ್ತಾ? ಆಗುತ್ತೆ. ಅಂದಮೇಲೆ ಸೆಂಟರಿಂದ ಈ ಟಿಪ್ಪಿಗಿರೋ ಡಿಸ್ಟೆನ್ಸೇ ನಮ್ಮ ರೇಡಿಯಸ್ ಆಗುತ್ತೆ. ಸೊ ದೇರ್ ಫೋರ್ ದಿಸ್ ಈಸ್ ದ ಟ್ರಿಕ್, ದಿಸ್ ಈಸ್ ದ ಥಿಂಗ್. ಈ ಕ್ವಶನಲ್ಲಿ ಸಾಲ್ವ್ ಮಾಡೋದೇನೂ ಇಲ್ಲ. ರೇಡಿಯಸ್ ನೀವು ನಿಮ್ಮ ತಲೆಗೆ ಬರುತ್ತಾ 75ನೇ ಆಗುತ್ತೆ ಅಂತ, ಅದು ಇಂಪಾರ್ಟೆಂಟ್ ಅಲ್ಲಿ. ಓಕೆ, ಸೊ ಒಂದು ಪೆಂಡ್ಯುಲಮ್ನ ನಾನು ಇಲ್ಲಿಂದ ಸ್ವಿಂಗ್ ಮಾಡಿಕೊಂಡು ಹಿಂಗೆ ತಿರುಗಿಸ್ಕೊಂಬಂದರೆ ಏನಾಗುತ್ತೆ ರೀ? ಸರ್ಕಲ್ ಆಯಿತಾ? ಸೊ ದಿಸ್ ಈಸ್ ಯುವರ್ ಪೆಂಡುಲಮ್. ಅಟ್ ಸರ್ಟನ್ ಪಾಯಿಂಟ್ ಇಟ್ ಈಸ್ ಹಿಯರ್, ಅಟ್ ಸರ್ಟನ್ ಪಾಯಿಂಟ್ ಇಟ್ ಈಸ್ ಹಿಯರ್, ರೈಟ್? ಸೊ ಈ ರೀತಿ ಎಲ್ಲೆಲ್ಲೋ ರೌಂಡ್. ಸೊ ದ ರೇಡಿಯಸ್ ಈಸ್ 75. ಅರ್ಥ ಆಯ್ತಲ್ಲ? ಸೊ ಈಗ ಅವ್ರು ಕೇಳಿರೋ ಕ್ವೆಶನ್ ಏನಿದೆ ನೋಡಿ, ಆ್ಯಂಗಲ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ನಮಗೆ ಗೊತ್ತಿದೆ ಆ್ಯಂಗಲ್ ಅಂದರೆ ಎಷ್ಟಪ್ಪ? ತೀಟಾ ಇಸ್ ಈಕ್ವಲ್ ಟು L is equal to r theta. Theta is equal to L by r. Theta is equal to L by r. So first question ಅಲ್ಲಿ ಅವ್ರು ಏನು ಮಾಡಿದ್ದಾರೆ? ಥೀಟಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಓಕೆ, ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ ಆಲ್ರೆಡಿ ಗೊತ್ತಿದೆ, 75. ಲೆಂತ್ ಅವರೇ ಕೊಟ್ಟಿದ್ದಾರೆ, ಎಷ್ಟು? 10. ಕಂಡುಹಿಡಿಬಹುದಾ? ಸೆಕೆಂಡ್ ಕ್ವೆಶನಲ್ಲಿ ಥೀಟಾ ಇಸ್ ಈಕ್ವಲ್ ಟು ಲೆಂತ್ ಎಷ್ಟು? 15 by 75. ಸೇಮ್. ಥರ್ಡು 21. ಥೀಟಾ ಇಸ್ ಈಕ್ವಲ್ ಟು 21 by 75. ಸಿಂಪ್ಲಿಫೈ ಆಗುತ್ತೆ ಅಂತ ಅಂದರೆ ಸಿಂಪ್ಲಿಫೈ ಮಾಡಿ. 5 2s 5 15s. ಕರೆಕ್ಟ್ ಇದೆಯಾ? ರೈಟ್. ನೆಕ್ಸ್ಟ್ ಇಲ್ಲಿ 5 3s 5 15s. ಇದು
ಹೋಗುತ್ತಾ ಯಾವ್ದಾದ್ರು ಟೇಬಲ್ಸಲ್ಲಿ 3 2s ಹೋಗುತ್ತಾ 3 2s 1 ಕ್ಯಾರಿ ಹೋದರೆ 3 2s 3 5s 15 3 7s. ಸೊ ದೀಸ್ ಆರ್ ಯುವರ್ ಆನ್ಸರ್ಸ್. ಆಲ್ ರೈಟ್. ಸೊ ತುಂಬ ಸಿಂಪಲ್ ಇದೆ. ಜಸ್ಟ್ ದ ಥಿಂಗ್ ಈಸ್ ಇದನ್ನು ನೀವು ಪೆಂಡುಲಮ್ಮು ಮತ್ತು ರೇಡಿಯಸ್ಸಿಗೆ ರಿಲೇಟ್ ಮಾಡ್ಕೊಳ್ಳಿಕ್ಕೆ ಬರಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ದ ಥಿಂಗ್. ರೈಟ್. ಸೊ ಇಲ್ಲಿಗೆ ನಿಮ್ಮದೇನು ಎಕ್ಸಸೈಸ್ ಮುಗಿಯುತ್ತೆ. ಓಕೆ. ರೈಟ್. ಸೊ ಕಮಿಂಗ್ ಕ್ಲಾಸಸ್ಸಲ್ಲಿ ನಾವೇನು ಮಾಡೋಣ, ವಿಲ್ ಗೋ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ರೈಟ್. ಇನ್ನೂ ಕೂಡ ಮಾಡ್ಬೋದು ಮುಂದೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಎಲ್ಲ ಡೀಲ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ಇದು ಸಿಂಪ್ಲಿಫೈ ಆಗುತ್ತಲ್ವಾ, 3 1s 3 5s. ಸೊ 1/5 ಸಿಂಪ್ಲಿಫೈ ಆಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಬೇಕಷ್ಟೇ, ಇಲ್ಲ ಅಂದರೆ ಅಲ್ಲೇ ನಿಲ್ಲಿಸ್ಬಿಟ್ರಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಬಟ್ ಆದಷ್ಟು ಡಿಗ್ರಿ ಮೆಷರ್ಸ್ಗಳು ಬರೀತಿರ್ತೀರಲ್ಲ, ಅಲ್ಲಿ ನೀವೇನು ಮಾಡಬೇಕು, ಕರೆಕ್ಟಾಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಡಿಗ್ರಿ ಆ್ಯಂಡ್ ದೆನ್ ಮಿನಿಟ್ಸ್ ದೆನ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋದು. ಇನ್ ಕೇಸ್ ಇನ್ನೂ ಕೂಡ ಅದು ಕಾನ್ಸೆಪ್ಟ್ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಸೊ ದಟ್ ಐ ವಿಲ್ ಡಿಸ್ಕಸ್ ಮೋರ್ ನಂಬರ್ ಆಫ್ ಎಕ್ಸಾಂಪಲ್ಸ್ so that you can relate how to convert from radian to degree, degree to radian. All right. Okay, so coming classes alli naven madana trigonometric functions na deal madana. Then we are having certain okay easiest exercise, compulsory question in your board level. Okay, but idakke nimage concept tumba chanage artha agbeku. All right, coming classes alli nanu discuss ಮಾಡ್ತೀನಿ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಇನ್ ಕೇಸ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಅರ್ಥ ಆಯ್ತಲ್ಲ? ಆ್ಯಂಡ್ that's it. And please let me know in the comment section how was the video, how was the class. Okay, because comment sections ನೋಡಿದಾಗ ಒಂದು ಸ್ವಲ್ಪ ಇನ್ಸ್ಪೈರ್ಡ್ ಫೀಲ್ ಆಗುತ್ತೆ. ಲೈಕ್ ಓಕೆ, ಹೆಲ್ಪ್ ಆಗ್ತಿದೆ ಯಾರಿಗೋ ಒಬ್ಬರಿಗೆ, ಅಟ್ಲೀಸ್ಟ್ ಒಂದು ಫ್ಯೂ ಮೆಂಬರ್ಸಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಐ ಫೀಲ್ ಸೋ ಹ್ಯಾಪಿ ಟು ಕಂಟಿನ್ಯೂ ದ ಕ್ಲಾಸಸ್. ಇಫ್ ನಾಟ್ ಇಟ್ ಫೀಲ್ಸ್ ಲೈಕ್ ಸುಮ್ಮನೆ ನಾನೇನೋ ಪಾಠ ಮಾಡ್ತಿದ್ದೀನಿ, ಅದು ಯಾರಿಗೆ ಅರ್ಥ ಆಗ್ತೈತೆ, ಅರ್ಥ ಆಗ್ತಿಲ್ವೋ, ಎಲ್ಲಿ ತಪ್ಪಾಯಿತು, ಎಲ್ಲಿ ತಪ್ಪಾಗಲಿಲ್ಲ, ಅಥವಾ ಚೆನ್ನಾಗಾಯಿತು, ಚೆನ್ನಾಗಾಗಲಿಲ್ವೋ, ಏನಾರು ಒಪಿನಿಯನ್ ಆದರೂ ಗೊತ್ತಾಗಬೇಕಾ? ಒಪಿನಿಯನ್ ಗೊತ್ತಾದರೆ ಏನಾಗ್ಬಿಡುತ್ತೆ, ಇಟ್ ಫೀಲ್ಸ್ ಲೈಕ್ ಓಕೆ, ಯಾರೋ ಕೇಳ್ತಿದ್ದಾರೆ, ಮುಂದೆ ಪಾಠ ಕೇಳ್ತಿದ್ದಾರೆ ಯಾರೋ ಒಬ್ಬರು ಸ್ಟೂಡೆಂಟು ಅಂತ ಅಂದರೆ ಅದನ್ನು ನಾವು ಇನ್ನೂ ಚೆನ್ನಾಗೇ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಯಾರೂ ಕೇಳ್ತಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ಫೈನ್, ಐ ಶುಡ್ ಸ್ಟಾಪ್ ದಿಸ್ ಆ್ಯಂಡ್ ಫೋಕಸ್ ಆನ್ ಮೈ ಪರ್ಸ್ನಲ್ ವರ್ಕ್ಸ್ ಆ್ಯಂಡ್ ಆಲ್ ಅಂತ ಅನ್ಸ್ಬಿಡುತ್ತೆ. ರೈಟ್. ಸೊ ಮೇಕ್ ಶೋರ್ ಯು ಕಾಮೆಂಟ್ ಯುವರ್ ಒಪಿನಿಯನ್ಸ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಶುಡ್ ಟೆಲ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ಓಕೆ, ನಾನು ಎಂದೂ ಅದನ್ನು ಹೇಳೋದಿಲ್ಲ ಪಾಸಿಟಿವೇ ಹೇಳ್ರಿ ಅಂತ. ಐ ಆಲ್ವೇಸ್ ಟೆಲ್ ಯು, ನಿಮಗೇನು ಅನಿಸಿದೆ ಜೆನ್ಯೂನ್ ಆಗಿ, ತಪ್ಪಾಗಿದೆ ಎಲ್ಲಾದರೂ ಅಥವಾ ಎಕ್ಸ್ಪ್ಲನೇಷನ್ ಫಾಸ್ಟ್ ಆಯಿತು, ಸ್ಲೋ ಆಯಿತು, ಏನಾದರೂ ಇರಲಿ, ಯು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ದಟ್ ವಿ ಕ್ಯಾನ್ communicate. That means that is the only source of communication right now. Okay, later in the future days, I don't know, like I may plan for creating some groups, some courses, I may design. It depends on availability of my free time. Okay, if not, I'll continue the free lectures here itself. So nothing to bother, everything will be same. Right. Anyways, thanks a lot. So ishte saak ivattige. Okay na, in the coming sessions we'll learn more as soon as possible. Okay. Right, so that's all for today. Thank you so much. God bless you.